ವೀರಚಂದ್ರಹಾಸ ರವಿ ಬಸ್ರೂರವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಕರಾವಳಿಯ ಗಂಡು ಕಲೆಯನ್ನು ತೆರೆಯ ಮೇಲೆ ತಂದ ರವಿ ಬಸ್ರೂರವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾವಿವತ್ತು ಈ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಬನ್ನಿ ಸಿನಿಮಾ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀವಿ. ಇದು ಸಿನಿಮಾ ವಿಮರ್ಶೆ, ನಾವು ಕಂಡಂತೆ. ಇವತ್ತಿನ ಸಿನಿಮಾ ವೀರಚಂದ್ರಹಾಸ. ನಾವೆಲ್ಲ ತುಂಬ ಪೌರಾಣಿಕ ಸಿನಿಮಾವನ್ನು ನೋಡಿರ್ತೀವಿ. ಅದೇ ಸಾಲಿಗೆ ಈ ಸಿನಿಮಾ ಸೇರುತ್ತಾ ಅಂದರೆ ಖಂಡಿತವಾಗ್ಲೂ ಹೌದು, ಆದರೆ ಬೇರೆ ಫಾರ್ಮಲ್ಲಿ ಸೇರುತ್ತೆ. ಯಾಕೆಂದರೆ ಈ ಸಿನಿಮಾದಲ್ಲಿ ಪ್ರತಿ ಪಾತ್ರಧಾರಿಗಳು ಯಕ್ಷಗಾನ ವೇಷದಲ್ಲೇ ಇರ್ತಾರೆ. ಹಾಗಾಗಿ ಇದು ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಕ್ಷಗಾನ ಅಂದರೆ ಕರ್ನಾಟಕದ ಒಂದು ಪ್ರಸಿದ್ಧ ಕಲೆ. ಇದು ಕರಾವಳಿ ಭಾಗದಲ್ಲಿ ಜಾಸ್ತಿ ಇರೋದ್ರಿಂದ ಕರಾವಳಿ ಭಾಗದ ಜನರಿಗೆ ಇದು ಚಿರಪರಿಚಿತವಾದಂಥ ಒಂದು ಕಲೆ ಆಗಿರುತ್ತೆ. ಈ ವಿಚಾರದಲ್ಲಿ ರವಿ ಬಸ್ರೂರವ್ರನ್ನ ಮೆಚ್ಚಿಕೊಳ್ಳಬೇಕು. ಯಾಕೆಂದರೆ ಕರಾವಳಿಗೆ ಸೀಮಿತವಾಗಿದ್ದಂಥ ಒಂದು ಕಲೆಯನ್ನು, ಯಕ್ಷಗಾನದ ರೂಪದ ಒಂದು ಸಿನಿಮಾವನ್ನು ಇಡೀ ಕರ್ನಾಟಕಕ್ಕೆ ಪ್ರಸ್ತುತಪಡಿಸಿದ್ರಿಂದ ಬೇರೆ ಭಾಗದ ಜನಗಳಿಗೂ ಈ ಕಲೆಯ ಬಗ್ಗೆ ಒಂದು ಪರಿಚಿತ ಆಗುತ್ತೆ. ಮೊದಲು ಯಾರು ಯಕ್ಷಗಾನವನ್ನು ನೋಡಿ ಈ ಸಿನಿಮಾಗೆ ಹೋಗಿರ್ತಾರೋ ಅವರಿಗೆ ಈ ಸಿನಿಮಾ ಸ್ಟಾರ್ಟಿಂಗಿಂದ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಯಾರು ಮೊದಲ ಬಾರಿ ನೋಡ್ತಿರ್ತಾರೋ ಅವರಿಗೆ ಸ್ವಲ್ಪ ತಲೆಯಲ್ಲಿ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾಕೆಂದರೆ ಇದರ ವೇಷಭೂಷಣ ಆಗಿರ್ಬೋದು ಅಥವಾ ಇದರ ಸಂಭಾಷಣೆ ಆಗಿರ್ಬೋದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಸಿನಿಮಾ ನೋಡ್ತಾ ನೋಡ್ತಾ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಅನಿಸಿದ್ರು ಅದು ಎಲ್ಲೂ ಯಕ್ಷಗಾನದ ಚೌಕಟ್ಟಿಂದ ಹೊರಗಡೆ ಹೋಗ್ತಾ ಇಲ್ಲ. ಇದನ್ನು ರವಿ ಬಸ್ರೂರವರು ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಕಲೆಗೆ ಎಲ್ಲೂ ಧಕ್ಕೆ ಬಾರದೆ ಅದನ್ನು ಪ್ರಸ್ತುತಪಡಿಸುವುದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಅವರು ವರ್ಕ್ ಮಾಡಿರೋ ರೀತಿ ಮತ್ತು ಅವರ ವೇಷಭೂಷಣಗಳು ಮತ್ತು ಡೈಲಾಗ್ ಡೆಲಿವರಿ ಎಲ್ಲೂ ಮಿಸ್ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರ ಪ್ಲಸ್ ಪಾಯಿಂಟ್ ಏನಂದರೆ ಅದು BGM. ಆ ಯಕ್ಷಗಾನ ಪದಗಳು, ರಾಗಗಳನ್ನು, ಚೆಂಡೆಗಳನ್ನು ಅಚ್ಚುಕಟ್ಟಾಗಿ ತಮ್ಮ BGMನಲ್ಲಿ ಯೂಸ್ ಮಾಡಿ ಸಿನಿಮಾದ ಕೊನೆ ತನಕ ಎಂಗೇಜಿಂಗ್ ಆಗಿಡ್ತಾರೆ. ಇಡೀ ಸಿನಿಮಾದಲ್ಲಿ ತುಂಬ ಇಂಪ್ರೆಸಿವ್ ಆಗಿದ್ದು ಶಿವರಾಜ್ ಕುಮಾರ್ ಅವರ ಪಾತ್ರ. ಒಂದು ಕ್ಷಣ ಅವರ ಆ್ಯಕ್ಟಿಂಗ್ ನೋಡಿ ರಾಜ್ಕುಮಾರ್ ಅವರೇ ನೆನಪಿಗೆ ಬಂದರು. ಅದರಲ್ಲೂ ದುಷ್ಟಬುದ್ಧಿಯ ಪಾತ್ರ ಮಾಡಿರುವಂಥವರು ಸಖತ್ತಾಗಿ ಮಾಡಿದ್ದಾರೆ. ಮುಂದೆ ಅವರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಕೋತೀವಿ. ಇನ್ನು ಚಂದ್ರಹಾಸ ಪಾತ್ರ ಮಾಡಿರುವ ಶಿಥಿಲ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಪಾತ್ರವನ್ನು ಹೇಗೆ ತಗೊಂಡು ಹೋಗಬೇಕು ಅನ್ನೋದನ್ನು ಅವರಿಂದ ಕಲಿಬೇಕು ಮತ್ತು ಅವರ ಎಕ್ಸ್ಪ್ರೆಷನ್ ಸಖತ್ತಾಗಿದೆ. ತುಂಬ ಕಡೆ ಅವರ ಎಮೋಷನ್ ಪ್ರೇಕ್ಷಕರಿಗೆ ಕನ್ವೆ ಮಾಡುತ್ತೆ. ಇನ್ನು ಚಂದನ್ ಶೆಟ್ಟಿ ಮತ್ತು ಗರುಡರಾಮ್ ಅವರ ಪಾತ್ರ ತುಂಬ ಅಚ್ಚುಕಟ್ಟಾಗಿ ಎಲ್ಲಿ ಜೋಡಿಸ್ಬೇಕು ಅಲ್ಲಿ ಜೋಡಿಸಿ ನಮಗೆ ಸ್ವಲ್ಪ ಥ್ರಿಲ್ಲನ್ನು ಕೊಡ್ತಾರೆ. ವೀರಚಂದ್ರಹಾಸ ಕತೆ ಇದೇನು ಹೊಸತೇನಲ್ಲ. ಇದು ಒಂದು ಪೌರಾಣಿಕ ಕತೆ. ಆ ಕತೆಗೆ ಎಲ್ಲೂ ಧಕ್ಕೆ ಬಾರದಿದ್ದ ಹಾಗೆ ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ಪೈಸಾ ವಸೂಲ್ ಸಿನಿಮಾ. ಯಕ್ಷಗಾನದ ರೂಪದಲ್ಲಿ ಸಿನಿಮಾನ ಮಾಡಿ ಅದನ್ನು ಇಡೀ ಕರ್ನಾಟಕ ನೋಡುವಂತೆ ಮಾಡಿದ ರವಿ ಬಸ್ರೂರವರ ಮೆಚ್ಚಲೇಬೇಕು. ಯಾಕೆಂದರೆ ಖಾಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಿದೆ ಆ ಕಲೆಯನ್ನು ಪ್ರಪಂಚದಾದ್ಯಂತ ಪಸರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕನ್ನಡಿಗರಿಗೆ ತುಂಬ ಖುಷಿ ಪಡುವಂಥ ವಿಚಾರ. ಏಕೆಂದರೆ ಎಷ್ಟೋ ಜನಕ್ಕೆ ಯಕ್ಷಗಾನದ ಕಲೆ ಬಗ್ಗೆ ಗೊತ್ತಿಲ್ಲ. ಗಂಡುಗಲೆ ಅಂತ ಕಲಿತಾರೆ ಬಿಟ್ಟರೆ ಅದರ ಬಗ್ಗೆ ತುಂಬ ಜನಕ್ಕೆ ಅರಿವಿಲ್ಲ. ಕರಾವಳಿ ಭಾಗದವರಿಗೆ ಮಾತ್ರ ಈ ಕಲೆ ಪರಿಚಿತವಾಗಿದೆ. ಚಿಕ್ಕ ವಯಸ್ಸಿಂದನೂ ಈ ಕಲೆಯನ್ನು ನೋಡಿಕೊಂಡು ಬೆಳೆದಿರ್ತಾರೆ ಮತ್ತು ಇದನ್ನು ಅಭ್ಯಾಸ ಕೂಡ ಮಾಡಿರ್ತಾರೆ. ಆದರೆ ಕರಾವಳಿಯ ಹೊರತುಪಡಿಸಿ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಈ ಕಲೆಯ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಆದರೆ ಈ ಸಿನಿಮಾ ನೋಡೋದ್ರಿಂದ ಆ ಕಲೆಯ ಬಗ್ಗೆ ಪರಿಚಿತ ಆಗುತ್ತೆ. ಇದೊಂದು ಕೇವಲ ಸಿನಿಮಾ ಅಲ್ಲ, ಇದು ಯಕ್ಷಲೋಕದ ಅನಾವರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಲ್ಲಿ ಇಡೀ ತಂಡದ ಪರಿಶ್ರಮ ಎದ್ದು ಕಾಣಿಸುತ್ತೆ. ಈ ವಿಭಿನ್ನ ಪ್ರಯತ್ನಕ್ಕೆ ನಮ್ಮೆಲ್ಲರ ಸಪೋರ್ಟ್ ಖಂಡಿತ ಇರುತ್ತೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ನಿಮಗೆ ಬೇರೆ ಥರದ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಡೌಟೇ ಇಲ್ಲ. ಇದು ಇವತ್ತಿನ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.